ಎಲ್ಲರಿಗೂ ನಮಸ್ಕಾರ. ಈಗ ನಾವು ಸಸ್ಯದ ಬೇರೆ ಬೇರೆ ಭಾಗಗಳನ್ನ ಆಹಾರವನ್ನಾಗಿ ಸೇವಿಸ್ತೀವಿ ಅಂತ ಗೊತ್ತಾಯ್ತು. ಈಗ ಉದಾಹರಣೆಗೆ ಬದನೆಕಾಯಿ ಪಲ್ಯ ತಿಂತೀವಿ ನಾವು. ಬದನೆಕಾಯಿ ಸಸ್ಯದ ಯಾವ ಭಾಗ? ಬದನೆಕಾಯಿ ಸಸ್ಯದ ಹಣ್ಣಿನ ಭಾಗ. ಈಗ ಒಂದು ಬದನೆಕಾಯಿ ಗಿಡ ಅಂದ್ರೆ ಅದರಲ್ಲಿ ಹಣ್ಣಿನ ಭಾಗ ಬದನೆಕಾಯಿ, ಅದನ್ನು ಕೂಡ ಆಹಾರವನ್ನಾಗಿ ಸೇವಿಸ್ತೀವಿ. ಹಾಗೆಯೇ ನಾವು ಕಾಳುಗಳನ್ನು ಕೂಡ ಆಹಾರವನ್ನಾಗಿ ಸೇವಿಸ್ತೀವಿ. ಕಡಲೆಕಾಳು ಮತ್ತೆ ಹೆಸರು ಕಾಳು, ಇವುಗಳನ್ನ ಈಗ ಇಲ್ಲಿ ಇದು ಕಡಲೆಕಾಳು, ಇದು ಹೀಗೆ ನಾವು ಸೇವಿಸಕ್ಕೆ ಆಗಲ್ಲ, ಮೊಳಕೆ ತರಿಸ್ಬೇಕು. ಮೊಳಕೆ ಹೇಗೆ ತರಿಸೋದು? ಒಂದು ಕಾಟನ್ ಬಟ್ಟೆನ ನೀರಲ್ಲಿ ಅದ್ದಿ ಅದನ್ನ ಹಿಂಡಿ ನೆನೆಸಿಟ್ಟ ಕಾಳುಗಳನ್ನ ಹಾಕಿ ಕಟ್ಟಬೇಕು ಬಿಗಿಯಾಗಿ. ಬೆಳಗ್ಗೆ ನೋಡಿದ್ರೆ ಬಿಳಿ ಭಾಗ ಬಂದಿರುತ್ತೆ. ಮೊಳಕೆ ಬಿಳಿ ಭಾಗ ಬಂದಿರುತ್ತಲ್ವಾ, ಆ ಆಹಾರವನ್ನು ಕೂಡ ನಾವು ಸೇವಿಸ್ತೀವಿ. ಈ ಮೊಳಕೆ ಕಾಳಲ್ಲಿ ಯಾವ ವಿಟಮಿನ್ ಇರುತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.